ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ, ಶನಿ ಮಹಾದೇವನ ವಾರ ಆದರೂ ಕೂಡ ದೇವರ ಅನುಷ್ಠಾನ ಹೇಗಿರಬೇಕು ಅನ್ನುವಂಥದ್ದು ಎಲ್ಲರ ಕುತೂಹಲ ಆಗಿರುತ್ತೆ. ಅದರ ಜೊತೆಗೆ ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಈ ದಿನ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶನಿವಾರ ಈ ದಿನದ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರೌ ವಾಚನ್ನ ಸದ್ದತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ತುಂಬ ವಿಶೇಷವಾದ ವಾರ. ವಾರಗಳಲ್ಲಿ ಶನಿವಾರ ತನ್ನದೇ ಆದ ಸೌಂದರ್ಯವನ್ನು ಕಾಪಾಡಿಕೊಳ್ಳುತ್ತೆ. ಕಾರಣ ಏನಪ್ಪ ಅಂದರೆ, ರಾಮನ ಆರಾಧನೆ, ಈ ಆಂಜನೇಯನ ಪ್ರಾರ್ಥನೆಗಳು, ಶನೈಶ್ಚರನ ಅನುಗ್ರಹಗಳು, ಇವುಗಳಿಂದಾಗಿ ಶನಿವಾರ ಒಂದು ರೀತಿಯ ತನ್ನದೇ ಆದ ಒಂದು ಸೌಂದರ್ಯವನ್ನು ಹೊಂದಿದೆ. ಈ ವಾರದಲ್ಲಿ ಯಾರು ರಾಮಧ್ಯಾನ, ರಾಮ ಪೂಜೆ ಮಾಡ್ತಾರೋ, ವಿಷ್ಣು ಸನ್ನಿಧಾನದಲ್ಲಿ ನಾವು ವಿಷ್ಣು ಸಹಸ್ರನಾಮ ಇತ್ಯಾದಿ ಹೇಳಿಕೊಳ್ತೀವಲ್ಲ, ಆ ರೀತಿಯಲ್ಲಿ ಶನಿವಾರ ರಾಮರ ವಾರವೂ ಹೌದು. ಬುಧವಾರ ನಾವು ವಿಷ್ಣುವಿನ ಆರಾಧನೆ ಮಾಡಿದ ಹಾಗೆ, ಶನಿವಾರವೂ ವಿಷ್ಣುವಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದ ಹಾಗೆ ರಾಮಾರಾಧನೆ ಮಾಡಬೇಕು. ರಾಮನ ಆರಾಧನೆಯಿಂದ ಮನಸ್ಸಿಗೆ ಆನಂದ ಸಿಗುತ್ತೆ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ರಾಮಪದೇನಾಸೌ ಪರಬ್ರಹ್ಮ ಅಭಿಧೀಯತೆ ಅಂತ. ಯೋಗಿಗಳ ಹೃದಯ ಉದ್ಯಾನದೊಳಗೆ ರಾಮಚಂದ್ರ ಆರಾಧಿಸಲ್ಪಡ್ತಾನೆ. ಯಾರು ರಾಮನ ಆರಾಧಕರು ಅವರೆಲ್ಲ ಯೋಗಿಗಳೇ ಆಗಿಬಿಡ್ತಾರೆ. ಯೋಗಿಗಳಾದ್ವಿ ಅಂತಂದರೆ ಯಾವ ಭೋಗವೂ ನಮಗೆ ರೋಗ ತರೋದಿಲ್ಲ. ಹೀಗಾಗಿ ರಾಮನ ಆರಾಧನೆಯಿಂದ ಎಷ್ಟೆಲ್ಲ ಉಪಕಾರ ಇದೆ ನೋಡಿ. ಈ ಶನಿವಾರ ದಿವಸ ರಾಮನ ಆರಾಧನೆ, ರಾಮ ಪ್ರಾರ್ಥನೆ ಮಾಡೋದು ನಿಮ್ಮ ಮನಸ್ಸಿಗೂ ಅಂಥದ್ದೊಂದು ಮುದವನ್ನು ತಂದುಕೊಡುತ್ತೆ. ಹೇಗೆ ಹನುಮಂತ ರಾಮನ ಆರಾಧನೆಯಿಂದ ಸ್ಥಿರಂಜೀವಿಯಾಗಿಬಿಟ್ಟನೋ, ಆ ರೀತಿಯಲ್ಲಿ ನಮಗೆ ದೇಹದಿಂದ ಸ್ಥಿರಂಜೀವಿತ್ವ ಬೇಡ. ಆತ್ಮ ಶಾಶ್ವತವಾಗಿ ಇದ್ದೇ ಇದೆ. ಆದರೆ ನಾವು ಬದುಕುವ ಜೀವನ ಮೌಲ್ಯ ಅದು ಶಾಶ್ವತವಾಗಬೇಕು. ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಹಾಗಿರಬೇಕು. ನಾವು ಅಳಿದು ಹೋದ ಮೇಲೂ ಅದು ಮತ್ತೊಬ್ಬರನ್ನ ಕಾಡಬೇಕು, ಹಾಗೆ ಬದುಕಬೇಕು ಅಂತ ಅನ್ನಿಸ್ಬೇಕು. ಆ ರೀತಿಯ ಒಂದು ಜೀವನ ನಮ್ಮದಾಗಬೇಕು ಅಂದರೆ ರಾಮನ ಕೃಪೆ ಬೇಕು. ಹೀಗಾಗಿ ಈ ಒಂದು ಶನಿವಾರ ನಮ್ಮ ಪ್ರಾರ್ಥನೆ ಏನಾಗಿರಲಿ ಅಂತಂದರೆ, ನಿನ್ನ ಪರಮಭಕ್ತ ಹನುಮಂತನನ್ನು ಹೇಗೆ ನೀನು ಅನುಗ್ರಹಿಸಿದೆಯೋ ಆ ರೀತಿಯಲ್ಲಿ ಹನುಮಂತನ ಆಗಲಿಕ್ಕಾಗಲ್ಲ ನನ್ನ ಕೈಯಲ್ಲಿ. ಕಾರಣ ಅವನಷ್ಟು ನಿಷ್ಠೆ, ಶ್ರದ್ಧೆ, ಬ್ರಹ್ಮಚರ್ಯ ಇದೆಲ್ಲ ಸಾಧ್ಯವಿಲ್ಲ. ಆದರೆ ಮನಸ್ಸಿನಲ್ಲಿ ಆ ರಾಮ ಶಬ್ದ ಅನ್ನೋದು ಬಿತ್ತನೆ ಆದ ಕೂಡಲೇ ಆನಂದದ ಫಲ ಸಿಗಲೇಬೇಕು. ಈ ದೃಷ್ಟಿಯಲ್ಲಿ ರಾಮಸ್ಮರಣೆ ಮಾಡಿದರೆ ರಾಮನಿಂದಾಗಿ ನಮಗೆ ಆ ಮಹಾ ಆನಂದದ ಫಲ ಸಿಗುತ್ತೆ. ತಪ್ಪದೇ ಈ ದಿವಸ ರಾಮಾರಾಧನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ.
ಶಾಸ್ತ್ರಿಗಳೇ, ನೀವು ಹೇಳಿರೋದು ನಿಜ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳನೇ ಮುಖ್ಯವಾಗುತ್ತೆ. ಅದೇ ರೀತಿಯಾಗಿ ನಾವು ನಮ್ಮ ಭಕ್ತಿಯಿಂದ ರಾಮನನ್ನ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಆತನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಉಮಾಪತಿಯವರು ಕಳಿಸಿದ್ದಾರೆ. ಉಮಾಪತಿಯವರ ಜನ್ಮ ದಿನಾಂಕ 23/6/1968. ಹುಟ್ಟಿದ ಸಮಯ ಬೆಳಗಿನ ಜಾವ 3:20. ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉಮಾಪತಿಯವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರ ನೀಚನಾಗಿರ್ತಕ್ಕಂಥದ್ದು ಒಂದು ತೊಡಕು. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಅವನು ರೋಗದ ಅಧಿಪತಿಯೇ ಬುಧ. ಆದರೆ ಬುಧ ಮೌಢ್ಯನಾಗಿ ಬೇರೆ ಇದ್ದಾನೆ. ಒಂದು ನೋಡಿ, ಶನೈಶ್ಚರ ಬುಧ ಶಾಂತಿ ಮಾಡಿಸೋದು ಬಹಳ ಒಳ್ಳೆಯದು. ಜೊತೆಗೆ ಒಂದು ಧನ್ವಂತರಿ ಹವನ, ಅದು ನಿಮ್ಮ ಬದುಕಿಗೆ ಆರೋಗ್ಯವನ್ನು ತುಂಬಿಕೊಡುತ್ತೆ. ಧನ್ವಂತರಿ ಹವನ ತುಂಬ ತುಂಬ ಒಳ್ಳೆಯದು. ಬುಧನ ಭುಕ್ತಿ ಇದ್ದಾಗ, ಅವನು ಮೌಢ್ಯನಾಗಿದ್ದಾಗ, ಅವನ ಕಾಲದಲ್ಲಿ ಇದನ್ನು ಮಾಡಿದ್ರೆ ಧನ್ವಂತರಿ ಆರಾಧನೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ಒಂದು ಸಲ ಧನ್ವಂತರಿ ಹೋಮ ಮಾಡಿಸಿ, ನಿಮಗೆ ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತಿಪ್ಟೂರಿನಿಂದ ದರ್ಶನ್ ಅವರು ಕಳಿಸಿದ್ದಾರೆ. ದರ್ಶನ್ ಅವರ ಜನ್ಮ ದಿನಾಂಕ 14/12/1994. ಹುಟ್ಟಿದ ಸಮಯ ರಾತ್ರಿ 8:05. ಕೆಲಸ ಕಳೆದು ಹೋಗುವ ಹಾಗಿದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದರ್ಶನ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಅಲ್ವಾ? ಪಾಪ ಕಳೆದು ಹೋಗಾಗಿದೆ, ಏನಪ್ಪ ಮಾಡೋದು ಅಂತ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ ನಿಮಗೆ. ಮತ್ತು ರವಿ ಜೊತೆಗಿರುವಾಗ ಮೌಢ್ಯತೆ ಸಾಧ್ಯತೆ ಇರುತ್ತೆ. ಮೌಢ್ಯನಾಗಿಲ್ಲ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಕುಜದಶೆಯಲ್ಲಿ ನಿಮಗೆ ಚಂದ್ರಭುಕ್ತಿ, ರವಿಭಕ್ತಿ ನಡೀತಾ ಇದೆ. ನೋಡಿಪ್ಪ, ಇದೊಂಥರ ಸಂಧಿಶಾಂತಿ ಕಾಲ. ಹೀಗಾಗಿ ಕುಜರಾಹು ಸಂಧಿಶಾಂತಿ ಅಂತ ಕರೀತಾರೆ. ನಿಮಗೆ 26 ಅಕ್ಟೋಬರ್ವರೆಗೆ ಸ್ವಲ್ಪ ತೊಂದರೆಯೇ ಇದೆ. 2026 ಅಕ್ಟೋಬರ್ವರೆಗೆ ಸ್ವಲ್ಪ ತೊಂದರೆಯ ಕಾಲ. ಹಾಗಾಗಿ ನಿಮಗೆ ಇದು ನಡುಕ ಇತ್ಯಾದಿ ಆಗ್ತಾ ಇದೆ ಕೆಲಸದ ವಿಚಾರದಲ್ಲಿ. ಇದಕ್ಕೇನಪ್ಪ ಮಾಡಿಸೋದು ಅಂತಂದರೆ, ಈಗ ಮಾರ್ಚ್ವರೆಗೆ ನಿಮಗೆ ರವಿ ನಡೆಯುತ್ತೆ. ರವಿನೂ ನಿಮಗೆ ತೊಂದರೆ ಇಲ್ಲ. ಈಗ ಒಂದು ನೀವು ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ, ಗುರುವಿಗೆ ಪ್ರತಿ ಗುರುವಾರ ಅಲ್ಲಿ ಸ್ವಲ್ಪ ಬೆಲ್ಲ ಸಮರ್ಪಣೆ, ಬೆಲ್ಲ ಮತ್ತು ಕಡಲೆ ಇವೆರಡು ಸಮರ್ಪಣೆ ಮಾಡಿ ಪ್ರತಿ ಗುರುವಾರ. ಆತಂಕ ಬೇಡ, ನಿಮಗೆ ಇದೆ ಸಂದೇಶಾಂತಿ ಆಗಬೇಕು. ಮುಂದಿನ ಅಕ್ಟೋಬರ್ವರೆಗೆ ಸ್ವಲ್ಪ ವೀಕ್ ಇದೆ. ಅಲ್ಲಿವರೆಗೆ ನಿರಂತರವಾಗಿ ಪ್ರತಿ ಗುರುವಾರ ಈ ಸೇವೆ ಮಾಡಿ. ಗುರು ಸನ್ನಿಧಾನಕ್ಕೆ ಬೆಲ್ಲ ಮತ್ತು ಕಡಲೆ ಸಮರ್ಪಣೆ ಮಾಡೋದು, ಇದನ್ನು ಮಾಡಿ, ಅನುಕೂಲ ಆಗುತ್ತೆ. ಆತಂಕಕ್ಕೊಳಗಾಗ್ಬಿಡಿ. ಆಮೇಲೆ ನಿಮಗೆ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ, ಒಳ್ಳೆಯ ರೀತಿಯ ಅನುಕೂಲ ಉಂಟಾಗುತ್ತೆ. ಶುಭವಾಗಿ. ಮುಂದಿನ ಸಂದೇಶವನ್ನು ಶ್ರೀರಂಗಪಟ್ಟಣದಿಂದ ಅರ್ಪಿತ್ ಅವರು ಕಳಿಸಿದ್ದಾರೆ. ಅರ್ಪಿತ್ ಅವರ ಜನ್ಮ ದಿನಾಂಕ 15/11/2011. ಹುಟ್ಟಿದ ಸಮಯ ಮಧ್ಯಾಹ್ನ 3:30. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅರ್ಪಿತಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ದ್ವಿತೀಯದಲ್ಲಿ ಗುರು ಇದ್ದರೆ ತುಂಬ ಒಳ್ಳೆಯದು. ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಹೀಗಾಗಿ ಮಾತಿಗೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ಬುದ್ಧಿವಂತಿಕೆ ಕೊರತೆ ಇಲ್ಲ. ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂಥ ಚಂದ್ರನು ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿರೋದು ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿ ಓದ್ತೀರಾ, ಯೋಚನೆ ಮಾಡಿಬಿಡಿ, ಚೆನ್ನಾಗಿ ಓದ್ತೀರಾ. ನೀವು ಚಂದ್ರ ಚೆನ್ನಾಗಿರೋದ್ರಿಂದಾಗಿ ನೀವು ಕೃಷಿ, ಅಗ್ರಿಕಲ್ಚರ್ ಟ್ರೈ ಮಾಡಬಹುದು. ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಿ. ಇಲ್ಲ ವಸ್ತ್ರ, ಹೆಣ್ಣುಮಕ್ಕಳು ಉಡುಗೆ ತೊಡುಗೆ ಇದೆಯಲ್ಲ, ವಸ್ತ್ರಾಭರಣ, ಅದು ಡಿಸೈನಿಂಗ್ ಫೀಲ್ಡಿಗೆ ಸೇರುತ್ತೆ, ತೊಂದರೆ ಇಲ್ಲ, ಖಂಡಿತ ಮಾಡಿ. ಆಸಕ್ತಿಯಿಂದ ಮಾಡಿದ್ರೆ ತುಂಬ ಅದರಲ್ಲೂ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಈ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಚೆನ್ನಾಗಿದೆ, ಚೆನ್ನಾಗಿ ಓದ್ತೀರಾ, ಒಳ್ಳೆಯ ಸ್ಥಾನ ಸಿಗುತ್ತೆ, ಒಳ್ಳೆಯ ಹಣ ಸಂಪಾದನೆ ಆಗುತ್ತೆ, ಹಣಕ್ಕೂ ಕೊರತೆ ಇಲ್ಲ, ನೆಮ್ಮದಿಗೂ ಕೊರತೆ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿತ್ರದುರ್ಗದಿಂದ ಕಿರಣ್ ಅವರು ಕಳಿಸಿದ್ದಾರೆ. ಕಿರಣ್ ಅವರ ಜನ್ಮ ದಿನಾಂಕ 7/9/1996. ಹುಟ್ಟಿದ ಸಮಯ ಮಧ್ಯಾಹ್ನ 2:40.
ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿರಣ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಲಗ್ನದಲ್ಲಿ ಗುರು ಇರತಕ್ಕಂಥದ್ದು, ಸಪ್ತಮ ಸ್ಥಾನದಲ್ಲಿ ಚಂದ್ರ, ಅಷ್ಟಮದಲ್ಲಿ ಕುಜ, ಸ್ವಲ್ಪ ತೊಡಕಿದೆ. ಈಗ ಶನೈಶ್ಚರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಈ ಕುಜ ಶುಕ್ರ ಯಾರು ವಿವಾಹಕ್ಕೆ ಕಾರಣೀಕರ್ತನೋ ಅವನು ಕೂಡ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಚಂದ್ರ ಕುಜ ಶುಕ್ರ 3 ಗ್ರಹಗಳಿಗೆ ವಿಶೇಷ ಶಾಂತಿ ಉಂಟಾಗಬೇಕು. ಹೀಗಾಗಿ ಈ ಗ್ರಹಗಳ ಜಪ ಮಾಡಿಸಿ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಆ ರೀತಿಯಲ್ಲಿ ತಾವು ಕುಜನಿಗೆ 10,000 ಸಂಖ್ಯೆಯಲ್ಲಿ, ಚಂದ್ರನಿಗೆ 11,000 ಸಂಖ್ಯೆಯಲ್ಲಿ, ಶುಕ್ರನಿಗೆ 16,000 ಸಂಖ್ಯೆಯಲ್ಲಿ ಜಪ ಹೇಳಿದೆ. ಈ ಗ್ರಹಗಳೇ ನಿಮ್ಮ ವಿವಾಹಕ್ಕೆ ಅಡ್ಡಿ ಮಾಡ್ತಾ ಇವೆ. ಹೀಗಾಗಿ ಈ ಗ್ರಹ ಶಾಂತಿ ಮಾಡಿಸಿ, ಜಪಸಹಿತವಾದ ಶಾಂತಿ ಮಾಡಿಸಿ ಮುಂದುವರೆದ್ರೆ ಅನುಕೂಲ ಉಂಟಾಗುತ್ತೆ. ಶತಸಿದ್ಧವಾಗಿ ನಂಬಿಕೆ ವಿಶ್ವಾಸದಿಂದ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುನಿಲ್ ಅವರು ಕಳಿಸಿದ್ದಾರೆ. ಸುನಿಲ್ ಅವರ ಜನ್ಮ ದಿನಾಂಕ 5/2/1995, ಹುಟ್ಟಿದ ಸಮಯ ರಾತ್ರಿ 11:15. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುನಿಲ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ, ಆತ ಸಪ್ತಮದಲ್ಲಿ ಕೇತುಯುಕ್ತನಾಗಿದ್ದಾನೆ. ನೋಡಿ, ಅಮ್ಮನವರು ಸಹಿತವಾಗಿ ಗಣಪತಿ ಇರಬೇಕು. ಗಣಪತಿ ಜೊತೆಗೆ ಗಣಪತಿಯ ತಾಯಿ ಪಾರ್ವತಿ, ಈ ಸನ್ನಿಧಾನಕ್ಕೆ ಹೋಗಿ ಬರಬೇಕು ನೀವು. ಇದು ಪ್ರತಿ ಸೋಮವಾರ ಆ ಕ್ಷೇತ್ರಕ್ಕೆ ಹೋಗಿ ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ, ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಇವೆರಡನ್ನು ಮಾಡಿಸಿ. ಹೀಗೆ 9 ಸೋಮವಾರ ಮಾಡಿಸಿ. ಅಷ್ಟರಲ್ಲಿ ನಿಮಗೆ ಒಂದು ವೃತ್ತಿಯ ಬಲ ಬರುತ್ತೆ. ತಪ್ಪದೇ ಇದನ್ನು ಮಾಡಿ. ಮತ್ತು ಜೊತೆಗೆ ಒಂದು ಸರಳವಾದ ಮಂತ್ರ ಇದೆ. ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ಮಂತ್ರ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಶೀಘ್ರದಲ್ಲಿ ಫಲ ಇರುತ್ತೆ. ಹೀಗಾಗಿ ತುಂಬ ವಿಶ್ವಾಸದಿಂದ, ನಂಬಿಕೆಯಿಂದ, ಸ್ಥಿರ ಬುದ್ಧಿಯಿಂದ ಮಾಡಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಚಂದ್ರಕೇತು ಶಾಂತಿ ಬೇಕೇ ಬೇಕು. ಮೊದಲು ಕೆಲಸ ಭದ್ರವಾಗಲಿ, ಕೆಲಸದಲ್ಲಿ ಸ್ಥಿರತೆ ಬಂದ ಮೇಲೆ ವಿವಾಹದ ಯೋಚನೆ ಮಾಡುವಂಥದ್ದು. ಹೀಗಾಗಿ ಅದು ಬಂದ ಮೇಲೆ ಈ ಗ್ರಹ ಚಂದ್ರಕೇತು ಶಾಂತಿ ಮಾಡಿಸಿ ತಾವು ಮುಂದುವರಿಬಹುದು. ಅನುಕೂಲ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕೇತುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಅದು ಸಿಂಹರಾಶಿಯಲ್ಲಿ. ಚಂದ್ರ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ, ಶುಕ್ರ ಮತ್ತು ಬುಧರ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ವೃಶ್ಚಿಕ ರಾಶಿಯಲ್ಲಿ. ಕುಜ ಇರ್ತಕ್ಕಂಥ ಧನು ರಾಶಿಯಲ್ಲಿ, ರಾಹು ಶನೈಶ್ಚರು ಕುಂಭಮೇನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸಹಾಯ ಸಹಕಾರ ಅನುಕೂಲಗಳಿದ್ದಾವೆ. ಈ ದಿವಸ ನಿಮಗೆ ಸೇವಕರು ಸಹಾಯಕರಿಂದ ಅನುಕೂಲ ಉಂಟಾಗುತ್ತೆ. ಈ ದಿವಸ ನಿಮಗೆ ಭಯ ನಿವಾರಣೆ ಆಗುತ್ತೆ. ಯಾವುದೋ ಆತಂಕ ಭಯ ಇದ್ದರೆ ಅದರಿಂದ ಹೊರಗೆ ಬರ್ತೀರಾ. ಹೆಣ್ಣು ಮಕ್ಕಳಿಗೆ ಮಾತ್ರ ಸ್ವಲ್ಪ ಸಾಲ, ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ ಇದು ಸೂಚಿಸ್ತಾ ಇದೆ. ಇಷ್ಟಲ್ಲದೆ ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳಿಂದಲೂ ಸ್ವಲ್ಪ ಕಿರಿಕಿರಿ ಜಗಳ ಆಗುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚು. ಹೀಗಾಗಿ ಸ್ವಲ್ಪ ಹುಷಾರು. ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಒಳ್ಳೆಯ ಕುಟುಂಬದಲ್ಲಿ ಸೌಖ್ಯ, ಒಳ್ಳೆಯ ವಾತಾವರಣ, ಹಣಕಾಸಿಗೆ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ. ಹಿರಿಯರಿಂದ ಸಹಕಾರ ಸಿಗುತ್ತೆ. ಮನಸ್ಸಿಗೆ ಹಿತ, ಮುದ ಎಲ್ಲ ಇದೆ. ತೊಡಕಿಲ್ವಾ ಅಂತಂದರೆ ಮಕ್ಕಳು ಈ ದಿವಸ ನಿಮಗೆ ಕಿರಿಕಿರಿ ಆಗಿಬಿಡ್ತಾರೆ. ಮಕ್ಕಳಿಂದಾಗಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಮಕ್ಕಳ ಆಲೋಚನೆ, ಚಿಂತೆ ಇವುಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾದ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ
ಸಂಗಾತಿಯಲ್ಲಿ ಒಂದು ರೀತಿಯ ಸಣ್ಣ ಪುಟ್ಟ ಕಲಹ ಇರುತ್ತೆ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಏನೂ ಇಲ್ಲ, ಅನ್ಯೋನ್ಯತೆ ಇರುತ್ತೆ, ಯೋಚನೆ ಮಾಡಬೇಡಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ ಮಾಡೋ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರ, ಸ್ನೇಹಿತರಲ್ಲಿ ಹಣ ಪ್ರಸ್ತಾಪ ಉಂಟಾಗಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ, ಹೀಗಾಗಿ ಹುಷಾರು. ಇನ್ನು ಪ್ರಯಾಣದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹುಷಾರು. ನೀವೇ ಗಾಡಿ ಓಡಿಸ್ತಾ ಇದ್ದರೆ ಫೋನು ಕಿವಿಯಲ್ಲಿ ಇಟ್ಕೊಂಡು ಕೈನಲ್ಲಿ ಗಾಡಿ ಓಡಿಸುವಾಗ ಹಾಗೇನಾದ್ರು ಆದರೆ ಕಷ್ಟ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಜಾಗ್ರತೆಯಿಂದ ಓಡಾಡಿ. ಪ್ರಾರ್ಥನೆಗೆ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ. ಶೌರ್ಯ ಸಾಹಸ ಕಾರ್ಯಗಳು ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮ್ಮ ಸ್ನೇಹಿತರು ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲೂ ನಿಮಗೆ ಪ್ರಶಂಸೆ ಗೌರವ ಸಿಗುತ್ತೆ. ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಹುಷಾರು. ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ, ಲಾಭ ಇದೆ. ಸಿಹಿ ಪದಾರ್ಥದ ವ್ಯಾಪಾರದಲ್ಲಿ ವಿಶೇಷ ಲಾಭ ಕಾಣ್ತೀರಾ. ಆದರೆ ಈ ದಿವಸ ಹಣಕಾಸು, ಹೆಣ್ಣುಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಕರಾರು ತಗಾದೆ ಇದೆ. ನನಗೆ ಬರಬೇಕಾದ ಬರಲಿಲ್ಲ ಅನ್ನೋ ರೀತಿಯ ಒಂದು ಹಠ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತೊಡ್ಕೊಂಡು ಸೂಚಿಸ್ತಾ ಇದೆ. ಶಾಂತವಾಗಿರಿ ಈ ದಿವಸ. ಇನ್ನು ಈ ದಿವಸ ಉಳಿದ ಹಾಗೆ ಸಂಗಾತಿಯ ಸಾಮರಸ್ಯತೆ, ಅನ್ಯೋನ್ಯತೆ ಕಾಣಬಹುದು. ಪ್ರಾರ್ಥನೆಗೆ ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ನಿಮಗೆ ಹೊಸ ಅವಕಾಶಗಳು, ಹೊಸ ಚಾಲೆಂಜಸ್ ಕೂಡ ಬರುತ್ತೆ. ಚೆನ್ನಾಗಿದೆ, ಅದನ್ನು ನಿಭಾಯಿಸ್ತೀರ. ಲಾಭ ಇದೆ, ಕೃಷಿಕರಿಗೆ ವಿಶೇಷವಾದ ಲಾಭ ಇದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಲಾಭ ಸಂಪಾದನೆ ಉಂಟಾಗುತ್ತೆ. ಇನ್ನು ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳಲ್ಲೂ ವಿಶ್ವಾಸ, ಪ್ರೀತಿ ಇವುಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತಕರಾರುಗಳು ಬರುತ್ತೆ. ಈ ಕಾರಣದಿಂದ ನರಸಿಂಹ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆ ಇದೆ. ತುಂಬ ಪರಿಶ್ರಮ, ಒತ್ತಡ ಉಂಟಾಗುವ ಸಾಧ್ಯತೆ. ಹೆಣ್ಣುಮಕ್ಕಳಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಈ ದಿವಸ. ಇನ್ನು ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ. ಅವರಿಂದಾಗಿ ಸ್ವಲ್ಪ ಧೈರ್ಯವೂ ಬರುತ್ತೆ ನಿಮಗೆ, ಯೋಚನೆ ಮಾಡಬೇಡಿ. ಈ ದಿವಸ ಧರ್ಮ ಕಾರ್ಯಗಳಲ್ಲೂ ಭಾಗಿಯಾಗ್ತೀರ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲ ಇದೆ, ಆತಂಕ ಬೇಡ, ಚೆನ್ನಾಗಿದೆ. ಇನ್ನು ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಲಾಭ ಇದೆ. ಮತ್ತು ಈ ದಿನಸಿ ವ್ಯಾಪಾರಿಗಳಿಗೆ ಲಾಭ ಇದೆ. ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ ಇದೆ. ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರು ಬಂಧುಗಳಿಂದ ಸಹಕಾರ ಇತ್ಯಾದಿ ಉಂಟಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಪರಿಶ್ರಮವೂ ಇದೆ, ಅನುಕೂಲವೂ ಇದೆ, ಯೋಚನೆ ಮಾಡಬೇಡಿ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೂ ಬಹಳ ವಿಶೇಷವಾದ ಅನುಕೂಲ, ಲಾಭ ಉಂಟಾಗುತ್ತೆ. ಹಿರಿಯರಿಂದ ಸಹಕಾರ ಸಿಗುತ್ತೆ ಈ ದಿವಸ. ಈ ದಿವಸ ನೀವು ತಪ್ಪದೇ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ ಉಂಟಾಗುತ್ತೆ. ಈ ದಿವಸ ಧರ್ಮ ಕಾರ್ಯಗಳು, ಧರ್ಮಶ್ರದ್ಧೆ, ತಂದೆ ಮಕ್ಕಳಲ್ಲಿ ಸಾಮರಸ್ಯ, ತಾಯಿ ಮಕ್ಕಳಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮಾಂದಿಯೂ ಇದೆಯಲ್ಲ, ಈ ಕಾರಣದಿಂದಾಗಿ ಈಶ್ವರನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ನಿಮಗೆ. ಅದು ಈ ಸಣ್ಣ ಪುಟ್ಟ ತೊಡಕನ್ನು ಬಿಡಿಸ್ಕೊಡುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಲಾಭ, ಧೈರ್ಯ, ಶೌರ್ಯ, ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇದೆ, ಆತಂಕ ಬೇಡ. ಮಾಂದಿ ಇರೋದರಿಂದಾಗಿ ಸ್ವಲ್ಪ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಲಾಭ ಕಾಣ್ತೀರಾ. ವಸ್ತ್ರ ವ್ಯಾಪಾರದಲ್ಲಿ, ಔಷಧ ವ್ಯಾಪಾರದಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ನಿಮಗೆ ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಏನೋ ಬೇಸರ, ಸಂಕಟ, ಅಪಮಾನ ಈ ರೀತಿಯ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ, ಚರ್ಚೆ ವಾದಗಳಿಗೆಲ್ಲ ಹೋಗಬೇಡಿ. ಈ ದಿವಸ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡೋದು ಒಳ್ಳೆಯದು. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಸಹಕಾರ, ಪ್ರೀತಿ ವಿಶ್ವಾಸಗಳು ಚೆನ್ನಾಗಿರುತ್ತೆ. ಈ ದಿವಸ ಪ್ರಯಾಣದಲ್ಲೂ ಸೌಖ್ಯ ಕಾಣ್ತೀರ. ಈ ದಿವಸ
ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಲಕ್ಷ್ಮೀನಾರಾಯಣರನ್ನು ಸ್ಮರಿಸಿಕೊಳ್ಳಿ, ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ನಾರಾಯಣಾಯ ನಮಃ, ಇದನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.